ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೆಚ್ಚು ರುಚಿ ಕೊಡುವ ವಾಂಗಿಬಾತ್ ಪುಡಿ ಹಾಗೂ ಪರ್ಫೆಕ್ಟ್ ವಾಂಗಿಬಾತ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈಗ ಮೊದಲಿಗೆ ನಾವು ವಾಂಗಿಬಾತ್ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳೋಣ. ಜಾಸ್ತಿ ಮೆಂತ್ಯ ಹಾಕ್ಕೊಳ್ಳೋದು ಬೇಡ, ಅದು ಕಹಿ ಆಗಿಬಿಡುತ್ತೆ. ಹಾಗೆ 2.5 3 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 4 ಏಲಕ್ಕಿನೂ ಸಹ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. 2 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ಳೋಣ. ನಾನು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ 8ರಿಂದ 10 ಲವಂಗ, ಹಾಗೆ 10 ಮೆಣಸನ್ನು ಸಹ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು 10 ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ಳೋಣ. ಇದ್ರ ಜೊತೆ ನಾನು 4 ಮಣ್ಕಟ್ಟಿದ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಇದು ಖಾರಕ್ಕೋಸ್ಕರ. ಹಾಗೆ ಸ್ವಲ್ಪ ಕರಿಬೇವನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಯಾಕಂದರೆ ಇದೇನಾದ್ರು ಸೀದೋದ್ರೆ ಆವಾಗ ಪುಡಿ ನಮಗೆ ಕಹಿ ಅನಿಸುತ್ತೆ. ಇವಾಗ ಇದಕ್ಕೆ ನಾವು 4 ಸ್ಪೂನಷ್ಟು ಧನಿಯಾನ ಆ್ಯಡ್ ಮಾಡ್ಕೊಳ್ಳೋಣ. 4 ಸ್ಪೂನಷ್ಟು ತುರ್ಕೊಂಡಿರೋ ಕೊಬ್ಬರಿನ ಸಹ ಆ್ಯಡ್ ಮಾಡ್ಕೊಳ್ಳೋಣ. ಕೊಬ್ಬರಿನ ಈ ರೀತಿ ಹುರ್ಕೊಂಡು ಹಾಕೊಳ್ಳೋದ್ರಿಂದ ಪುಡಿ ಕೆಡೋದಿಲ್ಲ. ಎಷ್ಟು ದಿನ ಬೇಕಾದ್ರೂ ನಾವು ಸ್ಟೋರ್ ಮಾಡ್ಬೋದು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆದಮೇಲೆ ಕೊನೆಯದಾಗಿ ಅರಿಶಿನ ಪುಡಿ ಹಾಕ್ಕೊಂಡು ನಾವು ಇದನ್ನು ಆಫ್ ಮಾಡಿ ಸ್ವಲ್ಪ ಕೂಲ್ ಆಗೋಕ್ಕೆ ಸೈಡ್ ಇಡೋಣ. ಈಗ ವಾಂಗಿಬಾತ್ ಗೊಜ್ಜು ಮಾಡ್ಕೊಳ್ಳೋಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆ ಮೊದಲೇ ನಾನು ಕಡಲೆಕಾಯಿ ಬೀಜ ಹಾಗೆ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಮುಂಚೆ ನಾನು ವಿಡಿಯೋಲಿ ಹೇಳಿರೋ ಥರ ಈ ರೀತಿ ಮಾಡೋದ್ರಿಂದ ನಾವು ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡಿದ್ರೆ ತಿನ್ನಬೇಕಾದ್ರೆ ನಮಗೆ ಕ್ರಂಚಿಯಾಗಿ ಸಿಗುತ್ತೆ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ಇದೇ ಎಣ್ಣೆಗೆ ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಲಿ, ಆಮೇಲೆ ನಾವು ಕಡಲೆಬೇಳೆನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಉದ್ದಿನಬೇಳೆ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಸಹ ಮಾಡ್ಬೋದು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ 4 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ದಪ್ಪಗೆ ಕಟ್ ಮಾಡ್ಕೊಂಡಿರೋ ಉದ್ದುದ್ದು ಈರುಳ್ಳಿಗಳನ್ನ 1 ಬಟ್ಲಷ್ಟು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನೀಗ 1 ಬಟ್ಲಷ್ಟು ಸಣ್ಣದಾಗಿ ಹಚ್ಕೊಂಡಿರೋ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಇವಾಗ ಸ್ವಲ್ಪ ಬೇಯಲಿ. ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಬದನೆಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಬದನೆಕಾಯಿನ ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ತುಂಬ ದಪ್ಪ ಇದ್ದರೆ ಅದು ತಿನ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗೆ ನಾವು ಬದನೆಕಾಯಿನ ಕ್ಲೀನಾಗಿ ಬೇಯಿಸ್ಕೊಬೇಕಾಗುತ್ತೆ. ಅರ್ಧಂಬರ್ಧ ಬೆಂದಿರೋ ಬದನೆಕಾಯಿ ಆದರೆ ಆವಾಗ ನಮಗೆ ತಿನ್ಬೇಕಾದ್ರೆ ಅದು ಅಷ್ಟು ರುಚಿ ಕೊಡಲ್ಲ. ಈಗ ನಾವು ಇದಕ್ಕೆ ಬೆಲ್ಲ ಆ್ಯಡ್ ಮಾಡೋಣ. ಬೆಲ್ಲ ಹಾಕೋದ್ರಿಂದ ಇದು ರುಚಿನ ಬ್ಯಾಲೆನ್ಸ್ ಮಾಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನಾವು ಈ ಬದನೆಕಾಯಿನ ಸ್ವಲ್ಪ ಬೇಯೋಕ್ಕೆ ಬಿಟ್ಬಿಡೋಣ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬಿಟ್ಬಿಡಿ. ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಹುಣಸೆಹಣ್ಣು ರಸನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಜೊತೆ ಬರೆದ ಮೇಲೆ ಇದು ಒಳ್ಳೆ ಸುವಾಸನೆ ಸಹ ಕೊಡುತ್ತೆ. ಈಗ ಇದಕ್ಕೆ ನಾವು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ. ವಾಂಗಿಬಾತ್ ಪುಡಿಗೆ ಅಂತ ನಾನು ಹುರ್ಕೊಂಡಿದ್ನಲ್ಲ, ಅದೆಲ್ಲ ಆರಿದ್ಮೇಲೆ ನಾನು ಬ್ಲೆಂಡ್ ಮಾಡಿದ್ದೀನಿ. ನೋಡಿ, ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ. ಎಷ್ಟು ಸುವಾಸನೆ ಬರ್ತದೆ ಅಂದರೆ ನೀವು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಈಗ ನಾನು 4 ಸ್ಪೂನ್ ಈ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡ್ಬೋದು ನೀವೇ. ಈಗ ಇದಕ್ಕೆ ನಾವು ಮುಂಚೆನೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಂಥ ಕಡಲೆ ಬೀಜ ಹಾಗೂ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ನಾವು ಮುಂಚೆನೇ ಮಾಡಿಟ್ಕೊಂಡಿದ್ದಂಥ ಅನ್ನನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ವಾಂಗಿಬಾತ್ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಫ್ಲೇವರ್ಫುಲ್ ಹಾಗೂ ರುಚಿಯಾದ ವಾಂಗಿಬಾತ್ ಸವಿಯಲು ಸಿದ್ಧ.